ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದು ವೆಜ್ ಫ್ರೈಡ್ ರೈಸ್. ಹೇಗೆ ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮೊದಲಿಗೆ ನಾನಿಲ್ಲಿ ಬಟಾಣಿ ಮತ್ತು ಒಂದು 6ರಿಂದ 7 ನಿಮಗೆ ಎಷ್ಟು ಬೇಕೋ ಖಾರಕ್ಕೆ ಇಷ್ಟು ಹಸಿರು ಮೆಣಸಿನ್ಕಾಯಿ ತೊಗೊಂಡಿವಿ. ನಾನು ಒಂದು 5 ತೊಗೊಂಡಿದ್ದೀನಿ. ಮತ್ತು ಹಸಿ ಬಟಾಣಿ, ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ. ಮತ್ತು ಕ್ಯಾರೆಟು, ಏನೇ ತರಕಾರಿ ತೊಗೊಂಡ್ರು ಸಣ್ಣದಾಗಿ ಹೆಚ್ಚಿ, ಮತ್ತು ಬೀನ್ಸು, ಮತ್ತು ಸ್ವಲ್ಪ ಕ್ಯಾಬೇಜು, ಕ್ಯಾಪ್ಸಿಕಮ್ಮು, ಕೊತ್ತಂಬರಿ ಸೊಪ್ಪು, ಆಲೂಗಡ್ಡೆ, 2 ಟೊಮೊಟೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳಿ. ಹಂಗೆ 2 ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಟಿದ್ದೆ. 1 to 3 ಮಸಾಲ, ಇದು ಫ್ರೈಡ್ ರೈಸ್ ಮಸಾಲ ಅದನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಅಚ್ಚ ಖಾರದ ಪುಡಿ, ಹಾಗೆ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಮತ್ತು ಕಡಲೆ ಬೀಜ, ಒಗ್ಗರಣೆಗೆ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ಹೇಗೆ ಟೇಸ್ಟಿಯಾಗಿ ವೆಜ್ ಫ್ರೈಡ್ ರೈಸ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಇಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊತಿದ್ದೀನಿ. ಬಾಣಲಿ ಸ್ವಲ್ಪ ಕಾದು ನೀರೆಲ್ಲ ಸುತ್ತಬೇಕು. ಈಗ ಬಾಣಲಿಗೆ ನಾನು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಹಾಗೆ 1/4 ಟೀ ಸ್ಪೂನ್ ಜೀರಿಗೆ ಬೇಡ, ನನಗೆ ಇಷ್ಟ ಆಗಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಬೋದು. ಈ ಥರ ಚಿಟಪಟ ಅಂತ ಸಾಸಿವೆ ಎಲ್ಲ ಸಿಡಿದ್ಮೇಲೆ ಎಣ್ಣೆನ ಹಾಕ್ಕೊಬೇಕು. ನಾನು ಹಾಕ್ಕೊತಾ ಇದ್ದೀನಿ. ಪಲಾವು, ಉಪ್ಪಿಟ್ಟು ಮತ್ತು ಫ್ರೈಡ್ ರೈಸು ಯಾವುದೇ ಗೊಜ್ಜುಗಳಾಗಲಿ ಇದಕ್ಕೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನೊಂದಿಲ್ಲಿ 4 to 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ನಾರ್ಮಲ್ ಸ್ಪೂನಲ್ಲಿ. ಹೈ ಫ್ಲೇಮ್ನಲ್ಲೇ ಇರಲಿ, ಆದಷ್ಟು ಸ್ವಲ್ಪ ಆಮೇಲೆ ಕಮ್ಮಿ ಮಾಡ್ಕೊಳ್ಳಿ ಫ್ಲೇಮ್ನ. ಸ್ಟಾರ್ಟಿಂಗ್ ಸ್ವಲ್ಪ ಹೈ ಫ್ಲೇಮಲ್ಲಿರಲಿ. ಈಗ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೇ ಕಡಲೆ ಬೀಜನೂ ಹಾಕ್ಕೊಂಡು ಫ್ರೈ ಮಾಡ್ತೀನಿ, ನೋಡ್ತಾ ಇರ್ಬೋದು ನೀವು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನಾನು ಮಾಡ್ತಾ ಇರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ಯಾವ ವಿಡಿಯೋ ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ, ನಾನು ಮಾಡ್ತೀನಿ. ಈ ಥರ ಫ್ರೈ ಆದಮೇಲೆ ಇದಕ್ಕೆ ನಾವು ಹಸಿರು ಮೆಣಸಿನ್ಕಾಯಿ ಮತ್ತು ಸಣ್ಣದಾಗಿ ಹೆಚ್ಚಿಟ್ಟಿದ್ವಲ್ಲ ಬೆಳ್ಳುಳ್ಳಿ, ಅದನ್ನು ಹಾಕ್ಕೊಬೇಕು. ನೀವು ಇದು ಕಡಲೆ ಬೀಜ ನನಗೆ ಮೆತ್ತಗಾಗ್ಬಿಡುತ್ತೆ, ನಾನು ಲಾಸ್ಟಲ್ಲಿ ಹಾಕ್ಕೊತೀನಿ, ಈಗ ಫ್ರೈ ಮಾಡಿ ತೊಗೊತೀನಿ ಅಂದರು ನೀವು ಈಗ ಫ್ರೈ ಆಗಿದ ತಕ್ಷಣ ಒಂದು ಪ್ಲೇಟ್ ಎತ್ತಿ ಇಟ್ಕೊಬೋದು. ಇಲ್ಲ ನಾನು ಹಂಗೆ ಎತ್ತಿಡೋದೇನು ಬೇಡ, ಹಂಗೆ ಗೊಜ್ಜರಲ್ಲೇ ತಿಂತೀನಿ, ಹಂಗೆ ಇರಲಿ ಅನ್ನೋದಾದರೆ ಇದರೊಳಗಡೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಬೋದು. ನಾನು ಹಂಗೆ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ನಾನು ಗೊಜ್ಜು ಮಾಡಿದ ತಕ್ಷಣ ಇವಾಗಲೇ ಊಟ ಮಾಡ್ತೀವಿ. ಕೆಲವರು ಗೊಜ್ಜು ಮಾಡಿ ಇಟ್ಕೊತಾರೆ ಫ್ರೀ ಇದ್ದಾಗ, ಆಮೇಲೆ ಅನ್ನ ಮಾಡಿ ಕಲಿಸ್ಕೊತಾರೆ. ಅದರಿಂದ ಅಂಥವ್ರು ಹಂಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದು. ನಿಮ್ಮ ಇಷ್ಟ ಹೆಂಗೆ ಮಾಡ್ತೀರೋ ಮಾಡ್ಕೊಳ್ಳಿ, ಎರಡೂ ಚೆನ್ನಾಗಿರುತ್ತೆ. ಈಗ ನಾನು ಈರುಳ್ಳಿ ಏನಿಷ್ಟು ಇಟ್ಕೊಂಡಿದ್ದೆ 2 ಸಣ್ಣದಾಗಿ ಅದನ್ನು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಇವಾಗ ಚೆನ್ನಾಗಿ ಫ್ರೈ ಆಗಬೇಕು. ಬಿಸಿನೀರೆಲ್ಲ ತಣ್ಣೀರೇ ಕೊಡಿ ಅಕ್ಕ.
ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಹಾಗೆ ಖಾರಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಹಾಗೆ ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಈಗ 1 to 3 ಫ್ರೈಡ್ ರೈಸ್ ಮಸಾಲ ಏನು ತೊಗೊಂಡಿದ್ವಿ ನಾನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ಒಂದೊಂದಾಗಿ ಎಲ್ಲ ಏನು ಸಿಕ್ಕೊಂಡಿದ್ವಿ ತರಕಾರಿಗಳು ಎಲ್ಲ ಹಾಕ್ಕೊಬೋದು. ನೀವು ಇದಕ್ಕೆ ಕ್ಯಾಬೇಜ್ ಹಾಕ್ಕೊಬೋದು, ಮತ್ತು ಗೆಡ್ಡೆಕೋಸು ಎಲ್ಲ ಹಾಕ್ಕೊಬೋದು. ಹೂಕೋಸು ಕೂಡ ಉಪಯೋಗಿಸ್ಬೋದು. ನೀವು ನಿಮ್ಗೆ ಏನೇನು ತರಕಾರಿ ಇಷ್ಟ ಎಲ್ಲ ತರಕಾರಿನೂ ಯೂಸ್ ಮಾಡಿ ಚೆನ್ನಾಗಿರುತ್ತೆ. ನಾನು ಏನಿತ್ತೋ ನನ್ನ ಹತ್ರ ತರಕಾರಿಗಳು ಮನೆಯಲ್ಲಿ ಅದನ್ನು ಯೂಸ್ ಮಾಡ್ಕೊಂಡು ತೋರಿಸಿದ್ದೀನಿ. ಇನ್ನೂ ಜಾಸ್ತಿ ತರಕಾರಿ ಬೇಕು ಅಂದ್ರೂ ಹಾಕ್ಕೊಬೋದು. ನಾನು ಮಾಡ್ತಾ ಇರೋದು ಕ್ವಾಂಟಿಟಿ ಒಂದು 8 to 10 ಮೆಂಬರ್ಸ್ ತಿನ್ಬೋದು. ನಿಮಗೆ ಏನು ಕ್ವಾಂಟಿಟಿ ಬೇಕೋ ಹಂಗೆ ನೀವು ಮಾಡ್ಕೊಬೋದು. ತರಕಾರಿ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ಇಷ್ಟೇ ಫ್ರೈಡ್ ರೈಸ್ ಗೊಜ್ಜು ಹೇಗೆ ಮಾಡಿದೆ ಅಂತ ನೋಡ್ತೀವಿ ಅಂತ ನಾನು ಮಾಡಿ ಫ್ರೈಡ್ ರೈಸ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವೆಜ್ ಫ್ರೈಡ್ ರೈಸ್ ರೆಡಿ ಆಯಿತು. ಇಷ್ಟೇ. ತರಕಾರಿ ಹೆಚ್ಚೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಕ್ವಿಕ್ಕಾಗಿ ಮಾಡ್ಕೊಂಡು ತಿನ್ಬೋದು, ಟೇಸ್ಟಿಯಾಗಿ. ಟ್ರೈ ಮಾಡಿ. ನಾನು ಮಾಡಿದ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಬಾಯ್ ಬಾಯ್. ನೀವು ಟ್ರೈ ಮಾಡಿ.